ವಿಶೇಷ ಏನಿಲ್ಲ. ನಾಳೆ ಬೀಳಿಗೆಯಲ್ಲಿ SR ಪಾಟೀಲರು ಒಂದು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ಉದ್ಘಾಟನಾ ಕಾರ್ಯಕ್ರಮ ಇದೆ. ಅದಕ್ಕಾಗಿ ನಾನು ದಿನೇಶ್ ಗುಂಡೂರಾವ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ರವರು ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ಮತ್ತೊಂದು ಮೆಡಿಕಲ್ ಕಾಲೇಜು ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೊಂದು ಮೆಡಿಕಲ್ ಕಾಲೇಜ್ ಆಗಿದೆ, ಅದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಸರ್, ಆಗಸ್ಟ್ 3ನೇ ತಾರೀಕಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ಬಿಜೆಪಿಯವರು. ನಿಮಗಿಂತ ಮುಂಚೆ ಬೆಳೆ ಹಾನಿ ಪರಿಶೀಲನೆಗೆ ಹೋಗ್ತಿದ್ದಾರೆ. ನಮಗಿನ್ನ ಮುಂಚೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು, ಯಾಕೆಂದರೆ ನಮ್ಮ ಎಲ್ಲ ಸಚಿವರುಗಳು ಅವರವರ ಜಿಲ್ಲೆಯಲ್ಲಿ ಜವಾಬ್ದಾರಿಯನ್ನು ಹೊರೋದಕ್ಕೆ ಜಿಲ್ಲಾ ಸಚಿವರು ಅಂತ ಮಾಡಿದ್ದಾರೆ. ಆ ಜಿಲ್ಲಾ ಸಚಿವರುಗಳು ಜವಾಬ್ದಾರಿ ಹೊತ್ಕೊಂಡು ಎಲ್ಲೆಲ್ಲಿ ಪ್ರವಾಹ ಆಗಿದೆ, ಎಲ್ಲಿ ನಷ್ಟ ಆಗಿದೆ, ಬೆಳೆ ನಷ್ಟ ಆಗಿದೆ, ಜನರ ಹಾನಿಯಾಗಿದೆ, ಜಾನುವಾರುಗಳ ಹಾನಿಯಾಗಿದೆ, ಇದನ್ನೆಲ್ಲ ನೋಡೋದಕ್ಕೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅವರವರ ಜಿಲ್ಲೆಯಲ್ಲಿ ಅವರೆಲ್ಲ ಹೋಗಿ ಪ್ರವಾಸ ಮಾಡಿ ಎಲ್ಲಿ ಸಹಾಯ ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ರೆವಿನ್ಯೂ ಮಿನಿಸ್ಟ್ರವರು SDRF ಅದೆಲ್ಲ ಅವರ ಅಡಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಕೂಡ ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದಾರೆ. ಈಗ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ ಈಗ ಪ್ರವಾಹಕ್ಕೆ ಅಪ್ಕ ಬಂದಿದೆ, ಹಾಗಾಗಿ ಅವರು ಹೊರಟಿದ್ದಾರೆ ಅಷ್ಟೇ. ನೋಡಿ, ಇದು ಎಕ್ಸ್ಪೆಕ್ಟೆಡ್ಡೇ. ಯಾವತ್ತಾದರೂ ಒಂದಲ್ಲ ಒಂದು ದಿವಸ ಅವರಿಬ್ಬರು ಬೇರೆ ಬೇರೆ ಆಗಲೇಬೇಕು. ಇಲ್ಲ ಇದ್ರೆ ಐಡೆಂಟಿಟಿನ ಯಾಕೆ ಉಳಿಸ್ಕೊಂತಾರೆ? ನಮ್ಮ ಜೊತೆಯಲ್ಲಿ ಇದ್ದಾಗಲೂ ಕೂಡ 14 ತಿಂಗಳ ನಂತರ ಬೇರೆ ಆಯಿತು, ಸರ್ಕಾರ ಬಿದ್ದು ಹೋಯಿತು. ಅದಾದ ನಂತರ ಬೇರೆ ಬೇರೆ ಆದ್ವಿ ನಾವು. ಹಾಗೇ ಅವರು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಿಗೆ ಇರ್ತಾರೆ, ಕೆಲವು ದಿನ ಇರ್ತಾರೆ, ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಾರೆ. ಸ್ವಾಭಾವಿಕವಾಗಿ ಬೇರೆ ಬೇರೆ ಆಗೇ ಆಗಬೇಕು. ಅದು ಈಗಲೇ ಸೂಚನೆಗಳು ಕಾಣ್ತಾ ಇದ್ದಾವೆ. ಇಲ್ಲೆಲ್ಲ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ಇಂಥ ಘಟನೆಗಳು ಈ ಸೈಟ್ಗಳನ್ನು ಕೊಡ್ತಕ್ಕಂಥದ್ದು ಮಾಡಿದ್ದಾರೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನಾವು ಹೆಚ್ಚಿಗೆ ಅದನ್ನು ತನಿಖೆನಲ್ಲಿರೋದ್ರಿಂದ ಮಾನ್ಯ ದೇಸಾಯಿ ಅವರ ನೇತೃತ್ವದಲ್ಲಿ ನಾವು ರಿಟೈರ್ಡ್ ಜಡ್ಜ್ ದೇಸಾಯಿ ಅವರ ನೇತೃತ್ವದಲ್ಲಿ ಕಮಿಷನ್ ಮಾಡಿದ್ದೇವೆ. ಆ ಕಮಿಷನ್ ತನಿಖೆ ನಡೀತಾ ಇರೋದ್ರಿಂದ ನಾವು ಹೆಚ್ಚಿಗೆ ಯಾವುದೇ ವಿವರಣೆಗಳನ್ನು ಹೇಳೋಕ್ಕೆ ಹೋಗೋದಿಲ್ಲ. ಅವರಿಗೆ ಗೊತ್ತಾಗ್ತದೆ, ಆ ತನಿಖೆಯಲ್ಲಿ ಎಲ್ಲರದ್ದು ಬರುತ್ತೆ. ಅಲ್ಲ ರೀ, BJPಯಲ್ಲಿ ಗುಂಪಾಗಿದೆ, ಜನತಾದಳದವರು ಸಹಕಾರ ಮಾಡ್ತಿಲ್ಲ ಅಂದರೆ ಅದರ ಅರ್ಥ ಏನು ಅನ್ನೋದನ್ನು ತಾವು ಊಹೆ ಮಾಡ್ಕೊಳ್ಳಿ. ಯಾಕೆಂದರೆ ಅಲ್ಲಿ ಏನೂ ನಡೆದಿಲ್ಲ ಕಾನೂನು ಬಾಹಿರವಾಗಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೇವೆ. ಅದು ಕೆಲವರಿಗೆ ಗೊತ್ತಿದೆ, ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ, ಜನತಾದಳದಲ್ಲಿ. ಇನ್ನು ಕೆಲವರಿಗೆ ಇಲ್ಲ, ರಾಜಕೀಯ ಕಾರಣಕ್ಕೆ ಇದನ್ನು ಮಾಡಬೇಕು ಅಂತೇಳಿ ರಾಜಕೀಯ ಕಾರಣಕ್ಕೆ ಮಾಡ್ತಾ ಇದ್ದಾರೆ ವಿನಃ ಬೇರೆ ಏನೂ ಇಲ್ಲ. ನೋಡ್ರಿ, ನಾವು ಅಫಿಷಿಯಲ್ ಆಗಿ ಅವರಿಗೆ ಅನುಮತಿ ಕೊಡೋದಿಲ್ಲ. ಆದರೆ ಪಾದಯಾತ್ರೆ ಅವರ ಹಕ್ಕು, ಪಾದಯಾತ್ರೆ ಪ್ರತಿಭಟನೆ ಅವರ ಹಕ್ಕು, ಅವರು ಮಾಡ್ತಾರೆ, ಮಾಡಲಿ. ಶಾಂತಿಯಿಂದ ಮಾಡಿದರೆ ನಮಗೇನು ತಕರಾರಿಲ್ಲ. ಶಾಂತಿಗೆ ಭಂಗ ಆಗೋ ರೀತಿಯಲ್ಲಿ ಅಥವಾ ಯಾವುದೇ ಕಾನೂನು ಬಾಹಿರವಾದ ರೀತಿಯಲ್ಲಿ ನಡ್ಕೊಂಡ್ರೆ ಅವ್ರ ಮೇಲೆ ಖಂಡಿತವಾಗಿ ಕಾನೂನು ಕ್ರಮ ತೊಗೊಳ್ತೀವಿ. ಅದು ನನಗೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ. ಒಂದು ಆಡಳಿತ ಪಕ್ಷವಾಗಿ ನಮ್ಮ ಹೈಕಮಾಂಡ್ ಇರುವಾಗ ನಾವು ಹೋಗಿ ಅವರ ಸಲಹೆ ಸೂಚನೆಗಳನ್ನು ತೊಗೊಂಡು ಬರೋದು ಸಹಜವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಅದರಲ್ಲೇನು ಹೊಸದೇನು ಕಾಣೋದಿಲ್ಲ. ಹಾಗಾಗಿ ಈ ಸಂದರ್ಭ ಆಗಿರ್ಬೋದು, ಅದಕ್ಕೋಸ್ಕರ ಇಷ್ಟೊಂದು ಗಮನ ಸೆಳೀತಾ ಇದೆ. ಆದರೆ ಅವ್ರನ್ನ ಕರೆದಿರ್ತಕ್ಕಂಥದ್ದು ನಾರ್ಮಲ್ ಕೋರ್ಸಲ್ಲಿ ಕರೆದಿದ್ದಾರೆ. ಈಗ ನಾನು ಅಧ್ಯಕ್ಷ ಇದ್ದೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದರು. ನಾವಿಬ್ಬರು
ಹಾಗಾಗಿ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದು ನಮ್ಮ ಹೈಕಮಾಂಡ್ನವ್ರ ಜೊತೆ. ಅದೇನು ಹೊಸದೇನು ಕಾಣಿಸ್ತಾ ಇಲ್ಲ ನನಗೆ. ವಯನಾಡು ಭೂಕುಸಿತದಲ್ಲಿ ಕರ್ನಾಟಕದವರು ಭಾಳ ನಿಜವಾಗೂ ಕೂಡ ನಮಗೂ ಎಲ್ಲರಿಗೂ ಕೂಡ ನೋವಾಗಿದೆ. ಸುಮಾರು ಈಗಾಗಲೇ ಸಂಖ್ಯೆ 50ಕ್ಕೆ ಮೀರ್ತಾ ಇದೆ, 90 ಮೇಲೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ಭಾಳ ದುಃಖದ ಸಂಗತಿ. ಇದು ನಾನು ಯಾರು ಅವರೆಲ್ಲ ತೀರ್ಕೊಂಡಿದ್ದಾರೆ ಅವರಿಗೆ ಸಂತಾಪವನ್ನು ವ್ಯಕ್ತಪಡಿಸ್ತೇನೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬದವರಿಗೆ ಏನೆಲ್ಲ ಸಹಾಯ ಆಗಬೇಕು ಆ ಸರ್ಕಾರ ಮಾಡುತ್ತೆ. ನಾವೆಲ್ಲರೂ ಕೂಡ ಜನಸಮುದಾಯ ನಮ್ಮ ಕಡೆಯಿಂದನೂ ಕೂಡ ನಮ್ಮ ರಾಜ್ಯದಿಂದನೂ ಕೂಡ ಸಹಾಯ ವಸ್ತುವನ್ನು ಕೊಡಬೇಕಾಗ್ತದೆ. ಸರ್, ಈಗ ಡ್ರಗ್ಸು ಈ ಗಾಂಜಾ ವಿಚಾರಕ್ಕೆ ನೀವು ಹುಬ್ಳಿಗೆ ಬಂದಾಗೂ ಕೂಡ ಅದ್ರ ಬಗ್ಗೆ ಮಾತಾಡಿದ್ರಿ. ಈಗ ಇಲ್ಲಿ ಈ ಹೊಸದಾಗಿ ಬಂದಂಥ ಕಮಿಷನರು ಒಂದಿಷ್ಟು ಪ್ರಯೋಗಗಳನ್ನು ಮಾಡ್ತಿದ್ದಾರೆ, ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ, ಪೋಷಕರನ್ನೆಲ್ಲ ಕರೆದು. ನೋಡಿ, ಇದನ್ನು ನಾವು ನಿರಂತರವಾಗಿ ಮಾಡಬೇಕಿದು, ಒಂದಿನದಲ್ಲಿ ನಿಲ್ಲಿಸೋಕ್ಕಾಗೋದಿಲ್ಲ. ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ, ಏನು ಇಡೀ ಕರ್ನಾಟಕದಲ್ಲಿ ಈ ಡ್ರಗ್ಸನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ತಿಂಗಳಿಗೆ ಒಂದು ಸಾರಿ ಹೋಗಿ ಇದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳಬೇಕು, ಕಾನೂನು ಅರಿವು ಮೂಡಿಸ್ಬೇಕು ಮತ್ತು ಅದನ್ನು ನಿಲ್ಲಿಸ್ತಕ್ಕಂಥ ರೀತಿಯಲ್ಲಿ ಅವರ ಮೈಂಡನ್ನು ಸೆಟ್ ಮಾಡಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ನಾವು ಪೊಲೀಸ್ ಕಾನ್ಫರೆನ್ಸಲ್ಲಿ ಇದನ್ನು ಭಾಳ ವಿವರವಾಗಿ ಚರ್ಚೆ ಮಾಡಿದ್ದೇವೆ. ಅದರ ಪ್ರಕಾರ ಈಗ ಅವರೆಲ್ಲ ಮಾಡ್ತಿದ್ದಾರೆ. ಹೊಸದಾಗಿ ಬಂದಿರತಕ್ಕಂಥ ಕಮಿಷನರು ಅದು ಮಾಡಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಸಂತೋಷ. ಅದನ್ನು ಮುಂದುವರಿಸ್ತಾರೆ. ಯಾವುದು ಇಲ್ಲ ನೋಡಿ, ಇಷ್ಟು ದಿವಸ ಅದ್ರ ಬಗ್ಗೆ ಏನೆಲ್ಲ ಆಗಿತ್ತು ತಮಗೆ ಗೊತ್ತಿದೆ. ನಾನು ಬಂದ ಮೇಲೆ ಅದನ್ನು ಎಕ್ಸಾಮ್ ಮಾಡಿಸಿ ಆ ಕೋರ್ಟಿಂದೆಲ್ಲ ಬಗೆಹರಿಸ್ಕೊಂಡು ಎಕ್ಸಾಮ್ ಮಾಡಿ ರಿಸಲ್ಟ್ಸನ್ನು ಕೂಡ ನಾವು ಇವಾಗ ವ್ಯಾಲ್ಯೂಯೇಷನ್ ಮಾಡಿಸಿ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತೇಳಿ ಈಗ ಕಾಯ್ತಾ ಇದ್ದೇವೆ. ಒಂದೆರಡು ಟೆಕ್ನಿಕಲ್ ಇಶ್ಯೂಸ್ ಇದೆ. ಏನು ನಮ್ಮ ಕೆ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ 371ನೇ ಕಲಂನಲ್ಲಿ ಏನು ರಿಸರ್ವೇಷನ್ ಮಾಡಬೇಕಾಗಿತ್ತು ಅದರ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ. ಹಿಂದಿನ ಸರ್ಕಾರ ಇದ್ದಾಗ 2 ನೋಟಿಫಿಕೇಷನ್ಸನ್ನು ಮಾಡಿದ್ದಾರೆ. ಒರಿಜಿನಲ್ ನೋಟಿಫಿಕೇಷನ್ನು ಸೇರಿದರೆ 3 ನೋಟಿಫಿಕೇಷನ್ ಇದೆ. ಅದನ್ನು ಬಗೆಹರಿಸಬೇಕು ಅಂತೇಳಿ ಈಗಾಗಲೇ ನಾನು 2-3 ಸಭೆ ಮಾಡಿದ್ದೇನೆ. ಅದ ನಂತರ ಈಗ ಕೊನೆಗೆ ಒಂದು ಹಂತಕ್ಕೆ ಬಂದಿದ್ದೇವೆ ಸರ್ಕಾರದಲ್ಲಿ. ಕೆಲವರು ಕೋರ್ಟಿಗೂ ಕೂಡ ಅದನ್ನು ತೊಗೊಂಡೋಗಿದ್ದಾರೆ. ಬಗೆಹರಿಸ್ತೀವಿ ಆದಷ್ಟು ಶೀಘ್ರವಾಗಿ. ನಡೀತಾ ಇದೆ. ಅದು ಏನಾಗಿದೆ ಅಂತಂದರೆ ಈ ಕೊಲೆಗಳಾಗುತ್ತಲ್ಲ, ಆ ಕೊಲೆಗಳ ಸಂದರ್ಭದಲ್ಲಿ ನಾವು ಅಂಥವರಿಗೆ ಪರಿಹಾರ ಕೊಡೋದಿಲ್ಲ ಸರ್ಕಾರ. ಆದರೆ ಬೇರೆ ರೂಪದಲ್ಲಿ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾವೆಲ್ಲ ತಿಳ್ಕೊಂಡು ಈಗಾಗಲೇ ಅವರಿಗೆ ಮನೆ ಕೊಡ್ತಕ್ಕಂಥದ್ದು, ಅವರಿಗೆ ಆಶ್ರಯ ಮನೆ ಕೊಡೋದಕ್ಕೆ ಈಗಾಗಲೇ ನಮ್ಮ ಜಿಲ್ಲಾ ಸಚಿವರು ಸಂತೋಷ್ ಲಾಡ್ ಅವರು ಕೂಡ ಎಲ್ಲ ಅವರಿಗೂ ಸೂಚನೆ ಕೊಟ್ಟಿದ್ವಿ. ಅವರು ಬಹಿರಂಗವಾಗಿ ಹೇಳಿದ್ದಾರೆ ಮತ್ತು ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಹಣದ ವಿಚಾರ ಬಂದಾಗ ಬೇರೆ ರೂಪದಲ್ಲಿ ಅಂದರೆ ಅವರ ವೈಯಕ್ತಿಕವಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮದ ಅಡಿಯಲ್ಲಿ ಅವ್ರಿಗೆ ಸಹಾಯ ಖಂಡಿತವಾಗಿ ಮಾಡ್ತೀವಿ. ಇಲ್ಲ ಇನ್ನು ಹಂಪಿಯಲ್ಲಿ ಅಕ್ರಮವಾಗಿ ನೇಪಾಳಿಯನ್ಸ್ ಇಲ್ಲ ರೀ, ಅಲ್ಲಿ ಏನಾಗುತ್ತೆ, ಹಂಪಿಯಲ್ಲಿ ಭಾಳ ಜನ ಫಾರಿನರ್ಸ್ ಬರ್ತಾರೆ, ಬಾಂಗ್ಲಾದೇಶದವ್ರು ಬರ್ತಾರೆ, ನೇಪಾಳೀಸ್ ಬರ್ತಾರೆ, ಹಿಂದೆ ಒಂದು ಸಾರಿ ಪಾಕಿಸ್ತಾನದಿಂದ ಬಂದಿರೋರು ಇದ್ದರು ಅಂತೇಳಿ ಇದನ್ನೆಲ್ಲ ಗಮನಿಸ್ತೇವೆ. ಒಂದು ವೇಳೆ ಅವರಲ್ಲಿ ವ್ಯಾಲಿಡ್ ಪೇಪರ್ಸ್ ಇಲ್ಲದೆ ಹೋದರೆ ಅವ್ರ ಮೇಲೆ ಕ್ರಮ ತೊಗೊತೀವಿ, ಡಿಪೋರ್ಟ್ ಮಾಡ್ತೀವಿ. ಇಲ್ಲಾಂದರೆ ಅವರಿಗೆ ನಮ್ಮ ಕಸ್ಟಡಿಗೆ ತೊಗೊಳ್ತೇವೆ. ಸರ್, ಕರ್ನಾಟಕದಾಗ ಹಂಗೆ ನುಸುಳ್ಕೋರವರು ಬೇರೆ ಬೇರೆ ಕಡೆ ಎಲ್ಲರೂ ಇದ್ದಾರೆ, ಏನಾದರೂ ಮಾಹಿತಿ? ಅದೆಲ್ಲ ನಿರಂತರವಾಗಿ ನಡೀತಾ ಇರುತ್ತೆ. ಬಾಂಗ್ಲಾದೇಶದವ್ರು ಬೆಂಗಳೂರಿನವ್ರು ಭಾಳ ಜನ ಬರ್ತಾರೆ. ಎಷ್ಟೋ ಸಾರಿ ಅವ್ರ ಹತ್ರ ವ್ಯಾಲಿಡ್ ಪೇಪರ್ಸ್ ಇರೋದಿಲ್ಲ, ಅವ್ರನ್ನೆಲ್ಲ ಡಿಪೋರ್ಟ್ ಮಾಡಿದ್ದೇವೆ. ಹಿಂದೆ ಕೂಡ ನಾನು ಗೃಹ ಸಚಿವನಾಗಿದ್ದಾಗ ಮಾಡಿದ್ದೇವೆ. ಈಗಲೂ ಕೂಡ ಅದನ್ನು ನಿರಂತರವಾಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.